ರವಿ ಗಣಿಗ ಅವರು ಕೂಡ ಮಾತಾಡಿದ್ದಾರೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ. ಪಕ್ಷದಲ್ಲಿ ಈ ತರ ಇಬ್ರು ಶಾಸಕರು ಮಾತಾಡ್ತಾ ಇದ್ದಾರೆ. ಏನೇ ಸಮಸ್ಯೆ ಇದ್ರೂ ಕೂಡ ಸಿಎಂ ಡಿಸಿಎಂ ಜೊತೆಗೆ ಮಾತಾಡಬೇಕು, ಅದು ಬಿಟ್ಟು ಬಹಿರಂಗವಾಗಿ ಈ ರೀತಿಯಾಗಿ ಮಾತಾಡೋದು ಸರಿಯಲ್ಲ ಅಂತೇಳಿ ರವಿ ಗಣಿಗ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನೇ ಸಮಸ್ಯೆಗಳಿದ್ರೂ ಕೂಡ ಪಕ್ಷದ ಚೌಕಟ್ಟಿದೆ, ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಸಿಎಲ್ಪಿ ಸಭೆ ಇರುತ್ತೆ, ಅಲ್ಲಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ, ಅದು ಬಿಟ್ಟು ಈ ರೀತಿಯಾಗಿ ಬಹಿರಂಗ ಮಾತಾಡುವಂಥದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಶಾಸಕ ರವಿ ಗಣಿಗ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಥರ ಒಂದಿಬ್ಬರು ಶಾಸಕರು ಮಾತಾಡ್ತಾ ಇದ್ದಾರೆ. ಅವರು ಯಾವ ವಿಚಾರಕ್ಕೆ ನೋವಾಗಿದೆಯೋ ಗೊತ್ತಿಲ್ಲ. ಆದರೆ ನಾವು ಹಿರಿಯ ಶಾಸಕರಿದ್ದೇನೆ, ಫಸ್ಟ್ ಟೈಮ್ ಗೆದ್ದಿದ್ದೀನಿ. ನಾನು ಹೇಳೋದಿಷ್ಟೇ, ನಿಮ್ಮ ಏನೇ ನೋವಿದ್ರು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ CLP ಸಭೆಯಲ್ಲಿ ಮಾತಾಡಿ. ಈ ರೀತಿ ಬಹಿರಂಗವಾಗಿ ಮಾತಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದ್ರಿಂದ ಯಾರಿಗೂ ಲಾಭ ಇಲ್ಲ. ಅದರಿಂದ ನಿಮಗೆ ಅನುದಾನ ಬಂದಿಲ್ವಾ, ಅಧಿಕಾರಿಗಳೇ ಒಬ್ಬ MLA ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಂದರೆ ಆಡಳಿತ ಪಕ್ಷದ ನೀವು ಕಂಟ್ರೋಲ್ ಇಟ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. 6 ಸರಿ 7 ಸರಿ ಗೆದ್ದಿದ್ದೀರಾ, ನೀವು ಈ ರೀತಿ ಸ್ಟೇಟ್ಮೆಂಟ್ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಇದರ ಬೆನ್ನಲ್ಲೇ ಕೆಲವೊಂದು ಮತ್ತಷ್ಟು ಮಾತುಗಳನ್ನ ಹೇಳಿದ್ದಾರೆ ರವಿ ಗಣಿಗ. ಹಣಕಾಸು ಸಚಿವರನ್ನ ಬಿಟ್ಟು DCM ಸಹಿ ಹಾಕಕ್ಕಾಗತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ರವಿ ಗಣಿಗ. ಸಿಎಂ DCM ಇಬ್ರು ನನಗೆ ಅನುದಾನ ಕೊಟ್ಟಿದ್ದಾರೆ, ಯಾರಿಗೆ ಯಾವ ಹೊಟ್ಟೆ ನೋವಿದೆಯೋ ಗೊತ್ತಿಲ್ಲ, ಅದನ್ನು ಪಕ್ಷದ ವೇದಿಕೆಯಲ್ಲಿ ಕಕ್ಕೋದು ಒಳ್ಳೆಯದು ಅಂತ ಹೇಳಿ ರವಿ ಗಣಿಗ ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯೆ ನೀಡ್ತಾರೆ. DK ಶಿವಕುಮಾರ್ ಅವರು ನನಗೆ ಅನುದಾನ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ 1,101 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ. ದಿನ ನಾವು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ, ಕೆಲಸ ಕಾಮಗಾರಿ ನಡೀತಾ ಇದೆ. ಮುಖ್ಯಮಂತ್ರಿಗಳು ಸೈನ್ ಆಗದೆ ಉಪಮುಖ್ಯಮಂತ್ರಿಗಳು ಹಾಕಕ್ಕಾಗತ್ತಾ? ಅಲ್ವೇನ್ರಿ? ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿನೂ ಕೊಡ್ಬೇಕಲ್ವೇನ್ರಿ? ಹಣಕಾಸು ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ಏನೇನು ಹೊಟ್ಟೆ ನೋವು ಇದೆಯೋ ಗೊತ್ತಿಲ್ಲ, ಅದು ಈ ರೀತಿ ಕಕ್ತಾ ಇದ್ದಾರೆ. ಆದರೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ಕಕ್ಕೋದು ಒಳ್ಳೆಯದು.